ನಾನು ಕುಂಬಾರ ಸಂಘದ ಅಧ್ಯಕ್ಷರು ಕೆ.ವಿ. ಶ್ರೀರಾಮಯ್ಯ. ಏನಂದರೆ ವಿಷಯ ಏನೆಂದರೆ, ನಾಳೆ ಎಲ್ಲ ಕುಲಬಾಂಧವರು ಸರ್ವಜ್ಞ ಜಯಂತಿಗೆ ಆಗಮನಿಸಿ ಜಯಂತಿಯನ್ನು ಆಚರಣೆ ಸಂಪೂರ್ಣವಾಗಿ ಜಯಗೊಳಿಸಬೇಕೆಂದು ತಿಳಿಸುವ ವಿಷಯ. ಜೈ ಸರ್ವಜ್ಞ ತಾಲೂಕು ಕಚೇರಿಯಲ್ಲಿ 9 ಗಂಟೆಗೆ. ಎಲ್ರಿಗೂ ನಮಸ್ಕಾರ. ನಾನು ಮುಳಬಾಗಿಲು ತಾಲೂಕು ಕುಂಬಾರ ಸಂಘದ ಗೌರವಾಧ್ಯಕ್ಷ ಎಲ್ ಶಿವಣ್ಣ ಅಂತ. ಈಗ ಫೆಬ್ರವರಿ 20ನೇ ತಾರೀಕಿನ ದಿವಸ ನಮ್ಮ ಕರ್ನಾಟಕ ರಾಜ್ಯ ಸರ್ವಜ್ಞ ಜಯಂತಿಯನ್ನು ಆಚರಣೆ ಮಾಡೋಕ್ಕೆ ಆದೇಶಿಸಿದೆ. ಅದರಂತೆ ಸರ್ವಜ್ಞ ಜಯಂತಿಯನ್ನು ನಮ್ಮ ಕುಂಬಾರ ಜನಾಂಗದವರಿಗೆ ಬಿಟ್ಕೊಟ್ಟಿರೋದ್ರಿಂದ ನಾವೆಲ್ಲ ಕೂಡ ಸುಮಾರು 5 ವರ್ಷಗಳಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ಸರಳವಾಗಿ. ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಎಲ್ಲ ಯುವಕ ಸಂಘದವರು ಸಭಿಕರೆಲ್ಲ ಯುವಕ ಸದಸ್ಯರುಗಳೆಲ್ಲ ಕೂಡ ಸೇರಿಕೊಂಡು ಇನ್ನೂ ಹೆಚ್ಚು ಚೆನ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಒಮ್ಮತ ಸೇರಿಕೊಂಡು ನಾವು ಇವಾಗ ಭಾಳ ಜೋರಾಗಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಅದಕ್ಕೆ ತಕ್ಕಂತೆ ನಮ್ಮ ತಾಲೂಕು ಕಚೇರಿಗೆ, ನಮ್ಮ BO ಕಚೇರಿಗೆ ಮತ್ತು ನಮ್ಮ EO ಕಚೇರಿಗೆ ಸರ್ವಜ್ಞನ ಫೋಟೋಗಳನ್ನು ಕೊಟ್ಟಿದ್ದಾರೆ ಮತ್ತು ಕೆಲವು ಪಂಚಾಯತ್ಗಳು ಕೂಡ ಈ ಫೋಟೋಗಳನ್ನು ಕೊಟ್ಟಿದ್ದಾರೆ. ಸರ್ವಜ್ಞನ ಸರ್ವಜ್ಞ ಅಂದ್ರೇ ಒಂಥರ ಏನೋ ಒಂಥರ ಜ್ಞಾನ. ಆ ಜ್ಞಾನದ ಇದನ್ನು ರುಚಿಯನ್ನು ಎಲ್ಲರೂ ನಮ್ಮ ತಾಲೂಕಿನ ಎಲ್ಲವರೆಗೂ ಕೂಡ ಹಂಚಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಒಂದು ಕಂಕಣ ಪಣ ತೊಟ್ಟಿದ್ದೀವಿ. ಕುಲಬಾಂಧವ್ರನ್ನೆಲ್ಲ ತಾಲೂಕಿನ ಕುಲಬಾಂಧವ್ರನ್ನೆಲ್ಲ ಕರೆಸಿ ಅದ್ದೂರಿಯಾಗಿ ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡು ದೇವ್ರು ನಮ್ಗೆ ಶಕ್ತಿ ಕೊಡಲಿ ಅಂತ ಹೇಳ್ಬಿಟ್ಟು ಆಶಿಸ್ತಾ ಈ ಸರ್ವಜ್ಞನಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತಾ ಎಲ್ಲ ನಾಡಿನ ಕುಂಬಾರ ಜನಾಂಗದ ಕುಲಬಾಂಧವರಿಗೆ ನಮಸ್ಕಾರ, ಹಾಗೂ ಕನ್ನಡ ಅಭಿಮಾನಿಗಳಿಗೂ ಕೂಡ ನಮಸ್ಕಾರ. ನನ್ನ ಹೆಸರು ಗಣೇಶ್ ಅಂತ, ಕುಂಬಾರ ಸಂಘದ ಮುಳಬಾಗಿಲು ತಾಲೂಕು ಉಪಾಧ್ಯಕ್ಷನಾಗಿದ್ದೀನಿ ಹಾಗೂ ಸುವರ್ಣ ಕರ್ನಾಟಕ ರಕ್ಷಣಾ ಸೇನೆಯ ರಾಜ್ಯ ಕಾರ್ಮಿಕ ಘಟಕ ಅಧ್ಯಕ್ಷನಾಗಿದ್ದೀನಿ. ಸರ್ವಜ್ಞ ಮಹಾಕವಿ ಇವರು ಒಂದು ಕುಲಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಮನುಕುಲದ ಶಾಂತಿಗೋಸ್ಕರ ತನ್ನ ವಚನಗಳ ಮೂಲಕ ಜ್ಞಾನವನ್ನು ರೂಪಿಸಿದಂಥ ಮಹಾಕವಿ ಇವರು. ಇವರ ಜನ್ಮೋತ್ಸವ ನಾಳೆ ಎಲ್ಲ ನಾಡಿನ ಸರ್ಕಾರಿ ಕಚೇರಿಗಳಲ್ಲಿ, ಶಾಲೆಗಳಲ್ಲಿ ವಿಜೃಂಭಣೆಯಾಗಿ ಈ ಕಾರ್ಯಕ್ರಮ ಶಾಂತಿಯುತವಾಗಿ ಕಾರ್ಯಕ್ರಮ ಮಾಡಬೇಕು ಅಂತ ನಿರ್ಧರಿಸಿದ್ದೀವಿ. ಎಲ್ಲ ಸಂಘದ ಗುರು ಹಿರಿಯರು, ಮುಖಂಡರು ಎಲ್ಲ ಸೇರಿ ಈ ಕಾರ್ಯಕ್ರಮ ಈ ಥರ ಮಾಡಬೇಕು ಅಂತ ನಿರ್ಧರಿಸಿದ್ದೀವಿ. ಇದರಲ್ಲಿ ನಮ್ಮ ಕುಂಬಾರ ಸಂಘ, ಕುಂಬಾರ ಜನಾಂಗದವರೇ ಅಂತಲ್ಲ, ನಾಡಿನ ಶಾಂತಿಗೋಸ್ಕರ ದುಡಿದಂಥ ವ್ಯಕ್ತಿ ಇವರು, ಮಹಾಕವಿ. ಹಾಗಾಗಿ ಎಲ್ಲರೂ ಸೇರಿ ನಾಳೆ ನಡೆಯುವಂಥ ಕಾರ್ಯಕ್ರಮವನ್ನು ಅದ್ದೂರಿಗೊಳಿಸ್ಬೇಕು, ಯಶಸ್ವಿಗೊಳಿಸ್ಬೇಕು, ಎಲ್ಲರೂ ಬರಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಬಂಧು ಭಗಿನಿಯರೇ, ಅಣ್ಣ ತಮ್ಮಂದಿರೇ ಮತ್ತು ಅಕ್ಕ ತಂಗಿಯರೇ, ನಾಳೆ ಅಂದರೆ 20/2/2024 ಸರ್ಕಾರದ ಆದೇಶದಂತೆ ಸರ್ವಜ್ಞನ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ತುಂಬ ಸಂತೋಷದ ಸಂಗತಿ. ಈ ವಿಚಾರವನ್ನು ಲೋಕಕ್ಕೆ, ವಿಶ್ವಕ್ಕೆ ಹರಡಲಿ ಅಂತ ಆಶಿಸುತ್ತಾ, ಸರ್ವಜ್ಞ ಅಂದರೆ ಸರ್ವವನ್ನು ಬಲ್ಲವನು, ಎಲ್ಲರಿಗೂ ಒಳ್ಳೆಯವನು, ಗೌರವದಿಂದ ನಡ್ಕೊಳ್ತಕ್ಕಂಥವನು, ಆದರಾಭಿಮಾನಿ, ಎಲ್ಲ ಜನಕ್ಕೂ ಬೇಕಾಗಿರ್ತಕ್ಕಂಥ ವ್ಯಕ್ತಿ ಸರ್ವಜ್ಞ. ಸರ್ವ ಪ್ಲಸ್ ಅಜ್ಞ, ಸರ್ವಜ್ಞ. ಈ ಮೂರ್ತಿಯ ದಿನಾಚರಣೆಯನ್ನು ರಾಜ್ಯಾದ್ಯಂತ ಹಮ್ಮಿಕೊಂಡಿರ್ತಕ್ಕಂಥ ವಿಷಯ ತುಂಬ ಸಂತೋಷವಾಗಿದೆ. ಎಲ್ಲ ಬಾಂಧವರಿಗೂ ಕೂಡ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ, ಸರ್ವಜ್ಞನು ನುಡಿದಿರ್ತಕ್ಕಂಥ ವಚನಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಮನುಕುಲ ಚೆನ್ನಾಗಿ ಬಾಳಿ ಬದುಕಬೇಕಾದರೆ, ಸನಾತನ ಧರ್ಮ ಉಳಿಯಬೇಕಾದರೆ, ನಮ್ಮ ಮತ್ತು ನಿಮ್ಮ ಎಲ್ಲರ ಕ್ಷೇಮಾಭಿವೃದ್ಧಿ ಒಳಿತಿಗಾಗಿ ಸರ್ವವನ್ನು ತ್ಯಾಗ ಮಾಡಿ ಅನೇಕ ವಚನಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ ಆಧಾರವಾಗಿಟ್ಟು
ಈ ಈ ಈ ಒಂದು ವಚನಗಳಿಂದ ಜನ ತಮ್ಮ ಒಳ್ಳೆಯ ನಡತೆ, ಗಾಂಭೀರ್ಯ, ಆತ್ಮಸ್ಥೈರ್ಯ, ಆನಂದ, ಸುಖ ಎಲ್ಲವನ್ನು ಪಡೆದು ಜ್ಞಾನವಂತರಾಗಲಿ ಎಂಬತಕ್ಕಂಥ ವಿಚಾರವನ್ನು ಒಳಗೊಂಡ ವ್ಯಕ್ತಿ ಅಂದರೆ ಸರ್ವಜ್ಞ ಮೂರ್ತಿ. ಸರ್ವಜ್ಞ ಅಂದರೆ ಎಲ್ಲವನ್ನು ತ್ಯಾಗ ಮಾಡಿರ್ತಕ್ಕಂಥ ಮಹಾಪುರುಷ. ఎಷ್ಟో జన ఎందరో మహానుభావులు అందరికీ మా వందనములు అని చెప్తాం. ಆದರೂ ಕೂಡ ಸರ್ವಜ್ಞ ಈ ಒಂದು ಕಾಲದಲ್ಲಿ ಅಂದರೆ ಕಲಿಯುಗದಲ್ಲಿ ಅವರ ಪಾತ್ರ ಬಹಳ ಮಹತ್ವವನ್ನು ಪಡೆದಿರ್ತಕ್ಕಂಥ ಸಾಹಿತ್ಯ ಅವರ ಕೊಡುಗೆ ನಮಗಾಗಿದೆ. ಇದರ ಸಮಕಾಲೀನಾಗಿ ವೀರ ಬ್ರಹ್ಮೇಂದ್ರ ಸ್ವಾಮಿ ಆಗಲಿ, ಕೈವಾರ ತಾತಯ್ಯನವರಾಗಲಿ, ಅಥವಾ ವಾಲ್ಮೀಕಿ ಆಗಲಿ, ಈ ಥರ ಮಹಾಪುರುಷರು ಹುಟ್ಟಿ ಜನಿಸಿ ನಮ್ಮ ಧರ್ಮವನ್ನು ಉಳಿಯಬೇಕು, ನಮ್ಮ ಧರ್ಮಕ್ಕೆ ಸನಾತನ ಧರ್ಮ ಉಳಿಬೇಕಾದ್ರೆ ಈ ವ್ಯಕ್ತಿಗಳು ಅಗತ್ಯ. ಈ ವ್ಯಕ್ತಿಗಳು ಹಾಕಿಕೊಂಡ ತಳಪಾಯವನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದೇ ಪ್ರಕಾರವಾಗಿ ಕನಕದಾಸರಾಗಿರ್ಬೋದು, ಪುರಂದರದಾಸರ ಆಗಿರ್ಬೋದು, ತ್ಯಾಗರಾಜ ಸ್ವಾಮಿಗಳಾಗಿರ್ಬೋದು, ಎಂದರೋ ಮಹಾನುಭಾವರು, ಹನುಮಾಚಾರ್ಯರಾಗ್ಬಾರ್ದು, ಗೋಪಾಲದಾಸರಾಗಿರ್ಬೋದು, ದಾಸ ಸಾಹಿತ್ಯವನ್ನು ಈ ದೇಶಕ್ಕೆ ಅಪಾರವಾಗಿರ್ತಕ್ಕಂಥ ಕೊಡುಗೆ ಕೊಟ್ಟವರಲ್ಲಿ ಈ ಪುಣ್ಯಾತ್ಮರು. ಇವರು ಹಾಕಿಕೊಂಡ ತಳಹದಿ ಮೇಲೆ ನಮ್ಮ ಹಿಂದೂ ಸಮಾಜ, ಹಿಂದೂ ಸನಾತನ ಧರ್ಮ, ಈ ಧರ್ಮ ಉಳಿಬೇಕಾದ್ರೆ ಇಂತಹ ಮಹಾಪುರುಷರು ಮತ್ತೊಮ್ಮೆ ಹುಟ್ಟಿ ಬರಲೇಬೇಕು. ಸರ್ವಜ್ಞ ಮೂರ್ತಿ ಎಲ್ಲ ಬಲ್ಲವನು, ಬಟ್ ಎಲ್ಲವನ್ನು ತ್ಯಾಗ ಮಾಡಿರ್ತಕ್ಕಂಥ ಮಹಾಪುರುಷ ಅಂತ ಹೇಳ್ಬೋದು. ಆದರೆ ಈಗ ಸರ್ವಜ್ಞ ಮೂರ್ತಿ ಹೇಳಿರ್ತಕ್ಕಂಥ ತತ್ವಗಳು ಏನು ಅಂತಕ್ಕಂಥ ವಿಚಾರವನ್ನು ಈಗ ನಾನು ಸ್ಪಷ್ಟವಾಗಿ ಹೇಳುತ್ತೇನೆ. ಎತ್ತಾಗಿ ತೊತ್ತಾಗಿ ಹಿತ್ತಿಲದ ಗಿಡವಾಗಿ ಮತ್ತೆ ಪಾದದ ಕೆರವಾಗಿ ಗುರುವಿನ ಹತ್ತರದಿಂದ ಸರ್ವಜ್ಞ. ನೋಡಿ ಯಾವ ಥರ ಪದಗಳನ್ನು ಉಪಯೋಗಿಸ್ತಾರೆ. ಕೆಲವ್ರಿಗೇನಾದರೆ ಕೆಲವ್ರಿಗೆ ಅರ್ಥ ಆಗುತ್ತೆ, ಕೆಲವ್ರಿಗೆ ಅರ್ಥ ಆಗಲ್ಲ, ಕೆಲವ್ರು ಕೇಳ್ತಾರೆ, ಕೆಲವ್ರು ಕೇಳಲ್ಲ. ನಾವು ಪದೇ ಪದೇ ಮಹಾನ್ ಭಾವರು ಹೇಳ್ತಾನೆ ಇರ್ತದೆ, ಈ ಧರ್ಮ ಉಳಿಬೇಕಾದ್ರೆ ನಮ್ಮ ತತ್ವಗಳನ್ನು ಅಳವಡಿಸ್ಕೊಂಡು ಅದನ್ನು ಪಾಲನೆ ಮಾಡ್ಕೊಂಡು ಹೋಗಿ ಅಂತ. ಆದರೆ ಯಾರೂ ಮಾಡ್ತಾ ಇಲ್ಲ. ಅದನ್ನು ಮಾಡೋರು ಇದ್ದಾರೆ, ಇಲ್ಲ ಅಂತ ನಾನು ಹೇಳೋಕ್ಕೋಗಲ್ಲ. ಹಾಗೆ ಎತ್ತಾಗಿ ತೊತ್ತಾಗಿ ಹಿತ್ತಿಲದ ಗಿಡವಾಗಿ ಮತ್ತೆ ಪಾದದ ಕೆರವಾಗಿ ಗುರುವಿನ ಹತ್ತಲೆರೆಂದು ಸರ್ವಜ್ಞ. ಯಾಕಂದರೆ ಗುರು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಗುರು ದಾರಿ ದೀಪವನ್ನು ತೋರಿಸ್ತಕ್ಕಂಥವನು, ಗುರು ಅರಿವನ್ನು ಮೂಡಿಸ್ತಕ್ಕಂಥವನು. ಅಂತ ಪುಣ್ಯಾತ್ಮರಲ್ಲಿ ಸರ್ವಜ್ಞ ಮೂರ್ತಿ ಒಬ್ಬರು. ಅದೇ ಪ್ರಕಾರವಾಗಿ ಒಬ್ಬನಲ್ಲದ ಜಗಕ್ಕೆ ಇಬ್ಬರುಂಟೆ, ಮತ್ತೆ ಒಬ್ಬ ಸರ್ವಜ್ಞ ಕರ್ತನು ಜಗಕ್ಕೆಲ್ಲ, ಒಬ್ಬನೇ ದೈವ ಸರ್ವಜ್ಞ. ಯಾಕಂದ್ರೆ ದೈವ ಸ್ವರೂಪ ಇವರಲ್ಲ, ಮಾನವರಾಗಿ ಕೆಲಸ ಮಾಡೋಕ್ಕಾಗಲ್ಲ ನಾವು. ಆದರೆ ದೇವ ಸ್ವರೂಪಗಳಾಗಿ ಇವರು ಕೆಲಸ ಮಾಡ್ತಾರೆ. ಅದನ್ನು ನಾವು ಅಳವಡಿಸ್ಕೊಳ್ಕೋಬೇಕು. ಯಾಕಂದ್ರೆ ಒಬ್ಬನಲ್ಲದೆ ಜಗಕ್ಕೆ ಇಬ್ಬರುಂಟೆ, ಮತ್ತೆ ಒಬ್ಬ ಸರ್ವಜ್ಞ ಕರ್ತನು ಜಗಕ್ಕಲ್ಲ, ಒಬ್ಬನೇ ದೈವ ಸರ್ವಜ್ಞ. ಆ ಥರ ಸರ್ವಜ್ಞ ಮೂರ್ತಿ ತನ್ನ ಮುಂದಿನ ಪೀಳಿಗೆಗೆ ಈ ಅವಕಾಶಗಳನ್ನು ಕೊಡಲಿ, ಈ ವಿಚಾರಗಳನ್ನು ದಾರಿ ಎರೆದ ಪುಣ್ಯಾತ್ಮ ಸರ್ವಜ್ಞ ಮೂರ್ತಿ. ಜ್ಞಾನದಿಂ ಮೇಲಿಲ್ಲ, ಶ್ವಾನದಿಂ ಕೇಳಿಲ್ಲ, ಬಾನ ಸಮರ್ಧಿಕ ಬೇಕಿಲ್ಲ, ಜಗದೊಳಕ್ಕೆ ಜ್ಞಾನವೇ ಮಿಗಿಲು ಸರ್ವಜ್ಞ. ಈ ಜ್ಞಾನ ಬಹಳ ಬೇಕು. ನಮಗೆ ಬಹಳಷ್ಟು ಸಂಕುಚಿತ ಮಹಾನುಭಾವಗಳಿದೆ. ಬಹಳ ಸಂಕುಚಿತ ಅಂದರೆ ಅಷ್ಟಿಷ್ಟಲ್ಲ. ಯಾಕಂದರೆ ಎಂದರೋ ಮಹಾನುಭಾವರು ಎಷ್ಟೋ ಜನ ಹೇಳಿದ್ದಾರೆ ನಮಗೆ, ಜ್ಞಾನವಿಲ್ಲದೆ ಏತಕ್ಕೆ, ಜ್ಞಾನವಿಲ್ಲದೆ 100 ಕಾಲ ಬದುಕಲ್ಲ ಏತಕ್ಕೆ. ಜ್ಞಾನ ಇದ್ಕೊಂಡು ನಾವು ಅದನ್ನು ಅಳವಡಿಸ್ಕೊಂಡು ಚಿಕ್ಕ ಪುಟ್ಟ ಸಮಸ್ಯೆಗಳು ಬಂದರೂ ಕೂಡ ಅದು ದೊಡ್ಡದಾಗಿ ತಗೊಂಡು ವಿಚಾರವನ್ನು ನಮ್ಮ ಮುಂದಕ್ಕೆ ಕೊಂಡೊಯ್ಯವನೇ ಪುಣ್ಯಾತ್ಮ. ಯಾಕಂದರೆ ಏಳು ಬೀಳು ಮಾಮೂಲೆ ಸಹಜ. ಅದು ಏಳು ಬೀಳುತ್ತೆ, ಬರುತ್ತೆ, ಮತ್ತೆ ಕಷ್ಟ ಬಂದಾಗ ಸುಖ ಬರುತ್ತೆ, ರಾತ್ರಿ ಬಂದಾಗ ಹಗಲಾಗುತ್ತೆ. ಅದೇ ಪ್ರಕಾರವಾಗಿ ಪರಮಾತ್ಮ ಹೇಳ್ದಂಗೆ, ಈ ಸರ್ವಜ್ಞ ಮೂರ್ತಿ ಹೇಳ್ದಂಗೆ ನಾವು ಜ್ಞಾನ ವಂಚಿತರಾಗಬಾರ್ದು. ಜ್ಞಾನ ದೇಹದಲ್ಲಿ ಮುಳುಗಿ ಈ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಅನೇಕ ಜನರಿಗೆ ಮಾರ್ಗದರ್ಶಕರಾಗಬೇಕು. ನಾವು ಮಾರ್ಗದರ್ಶನದಿಂದ ಪಡಿಬೇಕು, ಮಾರ್ಗದರ್ಶನವನ್ನು ಇತರರಿಗೆ ಹಂಚಬೇಕು, ಬೇರೆ ಜನರಲ್ಲಿ ಬೆರಿಬೇಕು ನಾವು. ಯಾಕೆ ನಮ್ಮ ಜಾತಿ ಅಂದ್ವು,
ಕಟ್ಟಬೇಡ ಕಟ್ಟಬೇಡಣ್ಣ ನೀ ಜಾತಿ ಸಂಘ ಕಟ್ಟಬೇಡಣ್ಣ ಅಂತ ಒಂದು ಸತಿ ಹೇಳಿದ್ದುಂಟು. ಆದ್ರೆ ಜಾತಿ ಕುಲಗಳು ಬೇಕು, ಸಂಘಗಳು ಬೇಕು. ಸಂಘಂ ಶರಣಂ ಗಚ್ಚಾಮಿ, ಬುದ್ಧಂ ಶರಣಂ ಗಚ್ಚಾಮಿ ಅಂತ ಬುದ್ಧ ಹೇಳಿದ್ದಾನೆ. ಈ ತರ ಎಂದರೋ ಮಹಾನುಭಾವರು, ಎಷ್ಟೋ ಜನ ಪುಣ್ಯಾತ್ಮರು ಈ ನಾಡಿಗೋಸ್ಕರ, ಈ ಮುಂದಿನ ಪೀಳಿಗೆಗೋಸ್ಕರ ಈ ಜನ ಚೆನ್ನಾಗಿ ಬದುಕಿ ಬಾಳಬೇಕಾದ್ರೆ ಇವರ ಆತ್ಮಚರಿತ್ರೆ, ಇವರ ಮಾಡಿರ್ತಕ್ಕಂಥ ತ್ಯಾಗ, ಇವರ ಒಂದು ಕೆಲಸವನ್ನ ಪರಿಗಣಿಸಲೇಬೇಕು ಅಂತ ಹೇಳ್ತೀನಿ. ಜ್ಞಾನದಿಂದಲೇ ಇಡವು, ಜ್ಞಾನದಿಂದಲೇ ಇಹವು, ಜ್ಞಾನದಿಂದಲೇ ವಶವು, ಜ್ಞಾನವಿಲ್ಲದಿದ್ದರೆ ಸಕಲವು ತನಗಿದ್ದು ಹಾನಿ ಕಣಯ್ಯ ಸರ್ವಜ್ಞ. ನಮ್ಮ ಹತ್ರ ಇದೆ ಎಲ್ಲ ಈ ಕೊಟ್ಟಿದ್ದಾನೆ ದೇವರು. ದೇವರು ಕೊಟ್ಟಿರ್ತಕ್ಕಂಥದ್ದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡಿದ್ದೆ ಆದ್ರೆ ನಾವು ಅವರಲ್ಲಿ ಒಂದು ಕಾರಣನಷ್ಟು ಆದ್ರೂ ನಾವು ಆಗೋದಕ್ಕೆ ನಾವು ಅನುವು ಮಾಡಿಕೊಡ್ತೀವಿ. ಜ್ಞಾನಿಗೂ ತಾನೊಂದು ಕುರುಹುಂಟು, ಏನಂದ ದಾತ ನುಡಿದರೆ ಜ್ಞಾನಿತ ಮೌನವಾಗಿರುವನೇ ಸರ್ವಜ್ಞ. ಮೌನವಾಗಿ ಕೇಳ್ಬೇಕಾಗಿತ್ತು. ಯಾಕಂದ್ರೆ ನಾವು ಹೇಳೋದಕ್ಕೆ ಬಹಳಷ್ಟು ಜನ ಇಷ್ಟಪಡ್ತಾರೆ, ಆದ್ರೆ ಕೇಳ್ತಕ್ಕಂಥ ಜನ ನಾವು ಹೆಚ್ಚಾಗಿ ನೋಡಲ್ಲ. ಯಾಕಂದ್ರೆ ನಾವು ಮೊದಲು ಕೇಳಬೇಕು, ಆಮೇಲೆ ಇತರರಲ್ಲಿ ಬೆರೀಬೇಕು, ಅಣ್ಣ ತಮ್ಮಂದಿರಂತೆ ಬಾಳಬೇಕು, ಅನ್ಯೋನ್ಯವಾಗಿ ಬಾಳಬೇಕು. ನಾವು ಪ್ರೀತಿ ವಿಶ್ವಾಸಗಳಿಂದ, ಗೌರವ ಆದರಗಳಿಂದ ನಾವು ಒಬ್ಬರಲ್ಲಿ ಒಬ್ಬರು ನಾವು ಬೆಳೆಯಲೇಬೇಕು ಅಂತ ಬಿಟ್ಟು ಸರ್ವಜ್ಞ ಮೂರ್ತಿ ಹೇಳಿದ್ದಾರೆ. ಇದು ಒಬ್ಬನಲ್ಲದ ಜಗಕ್ಕೆ ಇಬ್ಬರಂತೆ, ಸರ್ವಜ್ಞನೆಂಬುವನು ಗರ್ಭದಿಂದವನೇ, ಸರ್ವದಿಂದ ನುಡಿಗಿರುವ ವಿದ್ಯೆಯು ಪರ್ವತವೇ ಆದ ಸರ್ವಜ್ಞ. ಈ ಸರ್ವಜ್ಞ ಮೂರ್ತಿ ಅನೇಕ ವಿಚಾರಗಳನ್ನ ದಾರಿ ಎರೆದು ಸರ್ವ ಅರಿವನ್ನು ಜನಗಳಿಗೆ ತಿಳ್ಕೊಟ್ಟು ಪರಮಾತ್ಮನಂತೆ ವರ್ತಿಸಿ ನಮ್ಮ ಜಗಕ್ಕೆ ಹೆಚ್ಚಿನ ಒಂದು ಉಪಕಾರವನ್ನ ಮಾಡಿಕೊಟ್ಟ ಸರ್ವಜ್ಞ ಮೂರ್ತಿಗೆ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.